ಹಾಯ್ ಎಲ್ರಿಗೂ, ಇವತ್ತೊಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಹಾಗೆ ನಮ್ಮ ಮನೆಯವ್ರಿಗೆ ಪಂಜಾಬಿ ಡಾಬಾ ಸ್ಟೈಲ್ ಚೋಲೆ ಅಂದರೆ ತುಂಬಾ ಇಷ್ಟ. ನಾನು ಯಾವಾಗ ಮನೆಯಲ್ಲಿ ಮಾಡಿದರೂ ಕೂಡ ಆ ಟೇಸ್ಟೇ ಬರಲ್ಲ, ಯಾವ ಮಸಾಲೆ ಹಾಕ್ತೀಯ ಅಂತ ಕೇಳ್ತಾನೆ ಇದ್ರು. ಎಷ್ಟೆಲ್ಲ ಟ್ರೈ ಮಾಡಿದ್ದಾದಮೇಲೆ ಏನೋ ಮಿಸ್ಸಿಂಗ್ ಇದೆ ಅಂತ ಹೇಳ್ತಾನೆ ಇದ್ರು. ಒಂದು ಸಾರಿ ನಾನು ಸ್ಪೈಸಿ ಬೇ ಅವರ ಚೋಲೆ ಮಸಾಲಾನ ಯೂಸ್ ಮಾಡಿಕೊಂಡು ರೆಸಿಪಿನ ಟ್ರೈ ಮಾಡಿದೆ. ನಮ್ಮ ಮನೆಯವರು ಒಂದೇ ತುತ್ತು ಬಾಯಲ್ಲಿ ಇಟ್ಟ ತಕ್ಷಣ ಎಕ್ಸೈಟ್ ಆಗಿ, ಇದನ್ನು ಡಾಬಾದಿಂದ ತರಿಸಿದ್ಯಾ ಅಂತ ಕೇಳಿದರು. ಇದು ನಿಮಗೆ ಪಕ್ಕಾ ಸ್ಪೈಸಿ ಬೇ ಚೋಲೆ ಮಸಾಲ ಬಳಸಿದರೆ ಅಥೆಂಟಿಕ್ ಡಾಬಾ ಸ್ಟೈಲಲ್ಲೇ ನಿಮಗೆ ಈ ಚೋಲೆ ಈ ರೆಸಿಪಿ ಸಿಗುತ್ತೆ. ಈ ರೆಸಿಪಿ ಕೂಡ ತುಂಬಾ ಈಸಿ. ಕುಕ್ಕರಲ್ಲಿ ನೆನೆಸಿಟ್ಕೊಂಡಿರೋ ಅಂಥ ಚೋಲೆನ ಹಾಕ್ಕೊಳ್ಳಿ. ಹಾಗೆ ಒಂದೆರಡು ಆಲೂಗಡ್ಡೆನ ಸಿಪ್ಪೆ ತೆಗೆದು ಅದನ್ನು 3 ರಿಂದ 4 ವಿಸಲ್ಲು ಹೊಡೆಸ್ಕೊಳ್ಳಿ. ಅದಾದಮೇಲೆ ಒಂದು ಪ್ಯಾನಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದರಲ್ಲಿ ಸಾಸಿವೆ, ಜೀರಿಗೆ, ಹಾಗೆ ಒಂದು ಸ್ವಲ್ಪ ಅಲ್ಲ, ಈರುಳ್ಳಿನ ಎಲ್ಲ ಹಾಕ್ಕೊಂಡು ಸ್ವಲ್ಪ ಮಸಾಲೆಗಳನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯೋಷ್ಟರಲ್ಲಿ ಚೋಲೆ ಬೆಂದಿದ್ನೋ ಇಲ್ವ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಅರ್ಧದಷ್ಟು ಆಲೂಗಡ್ಡೆ ಹಾಗೆ ಒಂದು ಸ್ವಲ್ಪ ಚೋಲೆನ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಮೊಸರು, ಇದನ್ನೆಲ್ಲನೂ ಚೆನ್ನಾಗಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಾನು ಮಾಡ್ಕೊಂಡಿರೋಂಥ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಅರಿಶಿನ, ಗರಂ ಮಸಾಲ, ಧನಿಯಾ ಪೌಡರು, ಅಚ್ಕಾರದ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಇದಕ್ಕೆ ಸ್ಪೈಸಿ ಬೇ ಅವರ ಚೋಲೆ ಮಸಾಲ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ನ್ಯಾಚುರಲ್ ಆಗಿ ಪ್ರಿಪೇರ್ ಮಾಡಿದ್ದಾರೆ. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿತ್ತು, ಆರೋಮ. ಕೊನೆಯದಾಗಿ ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋಂಥ ಚೋಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಕುದಿಯೋಕೆ ಬಿಟ್ಟರೆ ನಿಮಗೆ ಈ ಚೋಲೆ ಮಸಾಲ ಅನ್ನೋದು ರೆಡಿಯಾಗಿರುತ್ತೆ. ಕೊನೆಯದಾಗಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ ರೆಸಿಪಿ. ನೀವು ಇದನ್ನು ಚಪಾತಿಗೆ, ಪರೋಟಾಕ್ಕೆ, ರೈಸ್ಗೆ, ನಾರ್ಮಲ್ ರೈಸ್ ಆಗಲಿ, ಗೀ ರೈಸ್, ಜೀರಾ ರೈಸು ಯಾವುದಕ್ಕಾದರೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಮಸ್ಟ್ ಟ್ರೈ ರೆಸಿಪಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.